ನಾಳೆ ರಾಜ್ಯಸಭೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಈ ಕುರಿತು ಮಾತನಾಡೋಕೆ ಶಾಸಕರಾದಂತಹ ಅಜಯ್ ಸಿಂಗ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ, ಏನೆಲ್ಲ ತೀರ್ಮಾನಗಳಾಗಬಹುದು ಸರ್? ನಾಳೆ ಒಂದು ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ ಇದೆ. ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಯವರು, ನಾವು ಉಪಮುಖ್ಯಮಂತ್ರಿಯವರು, ಎಲ್ಲ ಸಂಪುಟದ ಸಚಿವರು, ಸದಸ್ಯರು ಎಲ್ಲರೂ ಕಡ್ಡಾಯವಾಗಿ ನಾವೆಲ್ಲರೂ ಒಂದ್ ಕಡೆ ಸೇರ್ತಾ ಇದ್ದೀವಿ. 6 ಗಂಟೆಗೆ ಮೀಟಿಂಗ್ ಇದೆ. ಮೀಟಿಂಗ್ ಅಲ್ಲಿ ಸುದೀರ್ಘವಾಗಿ ಎಲ್ಲ ಬಗ್ಗೆ ಚರ್ಚೆ ಆಗ್ತದೆ. ಚುನಾವಣೆ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಸರಿಯಾಗಿ ರೀತಿಯಿಂದ ಮಾಡ್ಬೇಕಂತ ಅದ್ರ ಬಗ್ಗೆ ಆಗ್ತದೆ. ಅದರಲ್ಲೇನು ವಿಶೇಷ ಏನಿಲ್ಲ. 135 ಇತ್ತು, ಈಗ 34 ಸ್ಥಾನಗಳಾಯ್ತು ನಿಮ್ದು. ಈಗ ಅಷ್ಟಕ್ಕಷ್ಟೇ ಇದೆ ಮತಗಳು. ಒಂದು ಆಚೆ ಈಚೆ ಆದ್ರೂ ಕೂಡ ನಿಮ್ದು ಮೂರನೇ ಅಭ್ಯರ್ಥಿ ಗೆಲ್ಲೋದು ಬಹಳ ಕಷ್ಟ ಇದೆ. ಸೊ ಹಾಗಾಗಿ ಹೇಗೆ ರಣತಂತ್ರ ಮಾಡ್ತೀರಿ? ಇಲ್ಲ, ಈಗ ಇಂಡಿಪೆಂಡೆಂಟ್ ಅವರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೇವಲ 135 ಅಂತ ಅಷ್ಟೇ ಅಲ್ಲ, ಇಂಡಿಪೆಂಡೆಂಟ್ ಅವರು ಕೂಡ 4 ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. 139 ನಾವು ಇದ್ದೀವಿ. ನಿನ್ನೆ ಅಂತೂ ಬಹಳ ಒಂದು ದುರದೃಷ್ಟ, ನಾವು ಒಬ್ಬರನ್ನು ರಾಜಾ ವೆಂಕಟಪ್ಪ ನಾಯಕ್ ಅವರನ್ನು ಕಳ್ಕೊಂಡಿದ್ದೀವಿ. ಆದರೆ ನಾವು ಖಂಡಿತವಾಗಿ 3ಕ್ಕೂ ಗೆಲ್ತೀವಿ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ, ತುಂಬಾ ಜನ ಹೊಸದಾಗಿ ಗೆದ್ದಿದ್ದಾರೆ, ಇನ್ನು ಮತದಾನ ಮಾಡೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ, ಹೇಗೆ ಅನ್ನೋದು, ಅದು ಲ್ಯಾಪ್ಸ್ ಆಗಬಾರ್ದು ಮತಗಳು ಅಂತ. ಆ ಕಾರಣಕ್ಕಾಗಿನೇ ಇವತ್ತು ಒಂದ್ ಕಡೆ ಎಲ್ಲರೂ ಒಂದ್ ಕಡೆ ಸೇರ್ತಾ ಇದ್ದೀವಿ. ಸೇರಿ ಪ್ರತಿಯೊಬ್ಬರಿಗೆ ಚುನಾವಣೆ ಹೆಂಗ್ ಹಾಕ್ಬೇಕು, ಏನು ಆಗ್ಬಾರ್ದು, ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ. ಎಲ್ಲ ಸೀನಿಯರ್ ಲೀಡರ್ಸ್ಗೆ ಇಷ್ಟೊಂದು ಹೊಸ ಶಾಸಕರಿಗೆ ಯಾವ ಒಂದು ರೀತಿಯಿಂದ ಮತದಾನ ಮಾಡಬೇಕು, ಏನು ಮಾಡಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತರಬೇತಿನೂ ಕೂಡ ಕೊಡಲಾಗ್ತದೆ. ಏನು ಅದರಲ್ಲಿ ಏನು ತಾರತಮ್ಯ ಆಗಲ್ಲ. ತಮಗೇನಾದ್ರೂ ತಮ್ಮ ಪಕ್ಷಕ್ಕೆ ಶಾಸಕರು ಮತದಾನ ಗೈರಾಗ್ತಾರೆ ಅನ್ನುವಂತ ಏನಾದ್ರೂ ಆತಂಕ ಇದೆಯಾ ಸರ್ ಅಂತ? ಅಬ್ಸಲ್ಯೂಟ್ಲಿ. ಮತ್ತೆ ರೆಸಾರ್ಟ್ ಕರ್ಕೊಂಡು ಹೋಗ್ತಾ ಇದ್ರಿ? ಅಲ್ಲ, ಅವ್ರಿಗೆ ಹೇಳ್ಬೇಕಲ್ಲ ಹೆಂಗ್ ಮತದಾನ. ಈಗಲೇ ತಾವೇ ಹೇಳಿದ್ರಿ, ಮತದಾನ ಹೇಳ್ಬೇಕಂದ್ರೆ ಬಹಳಷ್ಟು ಜನ ಹಿಂದೆ ತಪ್ಪಾಗಿದೆ. 3, 4, 5 ಸತಿ ಶಾಸಕರಾಗಿ ನಂತರ ಕೂಡ ವೋಟಿಂಗ್ ಮಾಡುವಾಗ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಯಾಕಂದ್ರೆ 3 ಅವ್ರಿಗೆ ವೋಟಿಂಗ್ ಮಾಡಬೇಕಾಗ್ತದೆ. ಫಸ್ಟ್, ಸೆಕೆಂಡ್ ಪ್ರಿಫರೆನ್ಸ್ ಎಲ್ಲ ಇರ್ತದೆ. ಅದೆಲ್ಲ ಸರಿಯಾಗಿ ನಾವು ತಿಳಿಸ್ತೀವಿ. ಎಲ್ಲರೂ ಒಂದೇ ಕಡೆ ಕೂಡಿಸಿ ತಿಳಿಸ್ತೀವಿ. ಮತ್ತೆ ಒಂದು ಮಾಕ್ ಡ್ರಿಲ್ ಮಾಡ್ತೀವಿ, ಹೆಂಗ್ ಮಾಡಬೇಕು, ಏನ್ ಮಾಡಬೇಕು ಅಂತೆಲ್ಲ ಅದೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ಈಗ ಎಷ್ಟೆಷ್ಟು ಶಾಸಕರನ್ನ ಎಷ್ಟೆಷ್ಟು 3 ವಿಭಾಗಗಳಾಗಿ ವಿಂಗಡಿಸಿ ಮತ್ತೆ ಹಾಕಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ತೀರಾ? ಮೇನ್ಲಿ 45 ವೋಟ್ಸ್ ಬೇಕು. 45 ಬೇಕಾಗ್ತದೆ. ಈಗಾಗಲೇ ನಾವು 135 ಇದ್ದಿದ್ದು, ಒಬ್ರು ತೀರ್ಕೊಂಡಿದ್ದಾರೆ, 134 ಇದ್ದೀವಿ. ಮತ್ತೆ ಇಂಡಿಪೆಂಡೆನ್ಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ನಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ, ಎಲ್ಲ ಒಳ್ಳೇದೇ ಆಗ್ತದೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತ, ಮಾಡ್ತೇನೆ ಹೇಳಿದ್ದಾರೆ. ಅದೊಂದು ಆಶಾದಾಯಕವಾದಂತ ಬೆಳವಣಿಗೆ. ಮತ್ತು ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಬಹುದು ಅನ್ನೋದು. ಹೌದು, ನಾವು ನಮ್ಮ 3ಕ್ಕೂ 3 ಗೆಲ್ತಾರೆ. ಅದು 100ಕ್ಕೂ 100 ಖಾತ್ರಿ ಇದೆ. ಈಗ 5ನೇ ಅಭ್ಯರ್ಥಿಯಾಗಿ ಮೈತ್ರಿ ಪಕ್ಷದಿಂದ ಇಳಿಸಿದ್ದಾರೆ. ಅದು ತಮಗೆ ಸುಮ್ಮನೆ ಟೆನ್ಷನ್ ಕೊಡಬೇಕು ಅನ್ನುವಂಥದಕ್ಕೆ ಸುಮ್ಮನೆ ಗೆಲ್ಲುವ ಉದ್ದೇಶ ಇತ್ತು ಅವ್ರಿಗೆ ಅಂತ ಸರ್? ಅವರು ಗೆಲ್ಲಲ್ಲ ಅಂತ ಅವ್ರಿಗೂ ಗೊತ್ತು, ನಮಗೂ ಗೊತ್ತಿದೆ. ಸುಮ್ಮನೆ ಅವರು ಒಂದೇನಾದರೂ ಒಂದು ಪ್ರಯತ್ನಕ್ಕೆ ಅವ್ರು ನಡೆಸಿದ್ದಾರೆ. ಆದರೆ ಅವರು ವಿಫಲರಾಗ್ತಾರೆ ಅದರಲ್ಲಿ. ವರ್ಷದಲ್ಲಿ ಮೊದಲನೇ ಮೈತ್ರಿ ಅಭ್ಯರ್ಥಿ ಸೋಲಾಯ್ತು, ಈಗ 2ನೇ ಮೈತ್ರಿ ಅಭ್ಯರ್ಥಿ ಸೋಲಾಗೋದು ಖಚಿತನಾ ಸರ್ ಅಂತ? ಖಚಿತ. ಮೊನ್ನೆನೇ ಪುಟ್ಟಣ್ಣ ಅವರು ಗೆದ್ರು, ಭರ್ಜರಿ ಗೆಲುವಾಯಿತು. ಇನ್ನು ಗೆದ್ರು. ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿಂದೆಯೂ ನಾವು ಕಾಂಗ್ರೆಸ್ JDS ಮಾಡಿದ್ವಿ, ಏನಾಯ್ತು ನಿಮ್ಗೆ ಗೊತ್ತೇ ಇದೆ. ಇವಾಗ ಜನ ಮೈತ್ರಿ ಸರ್ಕಾರಕ್ಕೆ ಒಪ್ಪಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಸ್ಪಷ್ಟ ಆಗಿದೆ. ಮೈತ್ರಿ ರಾಜಕೀಯ ಹೊಂದಾಣಿಕೆ ಇದ್ರೂ ಕೂಡ ಒಪ್ಪಲ್ಲ, ಸರ್ಕಾರ ಇದ್ರೂ ಕೂಡ ಒಪ್ಪಲ್ಲ. ಈಗನೂ ಕೂಡ ಅವರು ಯಾವ ಒಂದು ರೀತಿಯಿಂದ ಅವರು ಕುಪೇಂದ್ರ ರೆಡ್ಡಿ ಅವರು ನಿಲ್ಲಿಸಿದ್ದಾರೆ, ಅದರಲ್ಲೂ ಕೂಡ ಅವರು ವಿಫಲರಾಗ್ತಾರೆ. ಅಂದರೆ ಲೋಕಸಭೆಯಲ್ಲೂ ಮೈತ್ರಿ ವಿಫಲ ಆಗುತ್ತೆ ಅನ್ನೋ ತಮ್ಮ ಅಭಿಪ್ರಾಯ? ಖಂಡಿತವಾಗಿ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂತಹ ಅಜಯ್ ಸಿಂಗ್ ಅವರ ಮಾತು. ಮೈತ್ರಿ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ಅದರಲ್ಲೂ ಕಾಂಗ್ರೆಸ್ಗೆ ಸಂಖ್ಯಾಬಲ ಇದೆ, ಸುಲಭವಾಗಿ ನಮ್ಮ ಅಭ್ಯರ್ಥಿಗಳನ್ನು